ಬೆಳವಣಿಗೆ ಇದೆ. ಹೇಳ್ತೀವಿ ಮುಂದಡಿಬೋದು ಅಂತ ಮತ್ತೆ ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಭ್ರಷ್ಟಾಚಾರ ಅನ್ನುವಂಥದ್ದು ಯಾವ ರೀತಿ ಇಡೀ ವ್ಯವಸ್ಥೆಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿ ಕಾನೂನು ವ್ಯವಸ್ಥೆಯನ್ನು ಕಾಲಕಸ ಮಾಡಿ ಅಟ್ಟಹಾಸ ಮೆರೆಯುತ್ತೆ ಅನ್ನೋದರ ವಿಚಿತ್ರ ಸ್ಟೋರಿನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ವಿಜಯ್ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ವಿಜಯ್ ಟೈಮ್ಸ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ನಾನಿವತ್ತು ಹೇಳ ಹೊರಟಿರುವಂಥ ಮಾಫಿಯಾ ನಿಜವಾಗ್ಲೂ ಭಯಾನಕವಾಗಿದೆ. ಆ ಮಾಫಿಯಾ ಇಡೀ ಪೊಲೀಸ್ ವ್ಯವಸ್ಥೆನ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದೆ. ಕಾನೂನನ್ನು ಕಾಲ ಕಸ ಮಾಡುತ್ತೆ. ಆ ಮಾಫಿಯಾದ ಒಳಗೆ ನುಗ್ಗಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಆದರೂ ವಿಜಯ್ ಟೈಮ್ಸ್ ಆ ಅಪಾಯವನ್ನು ಎದುರಿಸಿ ಯಾವ ರೀತಿ ಮುನ್ನುಗ್ಗಿತು ಮತ್ತು ಆ ಸ್ಟೋರಿಯನ್ನು ಯಾವ ರೀತಿ ಬಯಲಿಗಿಳಿದೀವಿ ಅನ್ನೋದರ ಥ್ರಿಲ್ಲಿಂಗ್ ಸ್ಟೋರಿ ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ನಾನು ವಿಜಯಲಕ್ಷ್ಮಿ ಶಿಬರೂರು. ಎಸ್, ಇದು ಹಾಸನದಲ್ಲಿ ಪೊಲೀಸರ ಎದುರೇ ನಡೆದ ಘರ್ಷಣೆ. ಕಾನೂನನ್ನ ಉಲ್ಲಂಘಿಸಿದವರು ನಡೆಸಿದ ಅಟ್ಟಹಾಸ. ನಿಯಮ ಮೀರಿ ಮಾಫಿಯಾದಲ್ಲಿ ತೊಡಗಿದವರನ್ನು ಪ್ರಶ್ನಿಸಿದಾಗ ನಡೆದ ಭಾರೀ ಗದ್ದಲ ಇದು. ಗೋಮಾಂಸ ಮಾಫಿಯಾ ಇಡೀ ಹಾಸನ ಜಿಲ್ಲಾಡಳಿತವನ್ನೇ ಬೆದರಿಸಿದ ರೀತಿ ಇದು. ಹಾಸನದಲ್ಲಿ ಗೋವಧೆಗೆ ಅವಕಾಶವೇ ಇಲ್ಲ. ಇಲ್ಲಿನ ಜಿಲ್ಲಾಡಳಿತ ಯಾರಿಗೂ ಗೋವಧೆಗೆ ಅನುಮತಿಯನ್ನೇ ಕೊಟ್ಟಿಲ್ಲ. ಗೋಮಾಂಸ ಮಾರಾಟ ಇಲ್ಲಿ ಕಾನೂನು ಬಾಹಿರ. ಇದನ್ನ ಹಾಸನ ಪೊಲೀಸ್ ಅಧೀಕ್ಷಕರಾದ ಶ್ರೀನಿವಾಸ್ ಗೌಡ್ರೆ ಸ್ಪಷ್ಟಪಡಿಸಿದ್ರು. ಭಯ ಇಲ್ಲದೆ ನಡೆಯುತ್ತಿದೆ ಗೋವಧೆ. ಹಾಸನ ಜಿಲ್ಲೆಯಾದ್ಯಂತ ಗೋ ಹತ್ಯೆ ಯಾರ ಭಯವೂ ಇಲ್ಲದೆ ನಡೆಯುತ್ತಿದೆ. ಅದು ನಿತ್ಯ ನೂರಾರು ಗೋವುಗಳ ಹತ್ಯೆ ಮತ್ತು ಗೋಮಾಂಸದ ರಫ್ತು ನಡೆಯುತ್ತಿದೆ. ಈ ಮಾಹಿತಿ ವಿಜಯ್ ಟೈಮ್ಸ್ ತಂಡಕ್ಕೆ ಸಿಕ್ಕಿತು. ಈ ಮಾಹಿತಿಯ ಬೆನ್ನತ್ತಿದ ವಿಜಯ್ ಟೈಮ್ಸ್ ಕವರ್ ಸ್ಟೋರಿ ತಂಡ ಹಾಸನದ ಕಡೆ ಪ್ರಯಾಣ ಬೆಳೆಸಿತು. ನಮ್ಮ ಈ ಸಾಹಸ ಪಯಣಕ್ಕೆ ಗೋಧ್ಯಾನ್ ಫೌಂಡೇಶನ್ ಮತ್ತು ಪ್ರಾಣಿದಯಾ ಸಂಘದ ಕಾರ್ಯಕರ್ತರು ನಮಗೆ ಸಾಥ್ ನೀಡಿದ್ರು. ನಮ್ಮ ಆಪರೇಷನ್ ಗೋ ಮಾಫಿಯಾವನ್ನು ನಾವು ಹಾಸನ ಜಿಲ್ಲೆಯ ಗೋಸಂತೆಯಿಂದಲೇ ಪ್ರಾರಂಭಿಸಿದ್ವಿ. ಇದು ಹಾಸನದ ದೊಡ್ಡ ಸಂತೆ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಹಳ್ಳಿಗಳಿಂದ, ಹಳ್ಳಿ ಭಾಗಗಳಿಂದ ಹಸು, ದನ, ಕರುಗಳನ್ನು ಎತ್ತು ಎಲ್ಲವೂ ಬಂದಿರುತ್ತೆ. ಸೊ ಇಲ್ಲಿ ವ್ಯಾಪಾರಗಳು ನಡೆಯುತ್ತೆ, ಇಲ್ಲಿ ಕೊಂಡುಕೊಳ್ಳುವಂಥ ವ್ಯವಹಾರಗಳು ನಡೆಯುತ್ತೆ. ಇಲ್ಲಿಂದ ಪರರಾಜ್ಯಗಳಿಗೂ ಕೂಡ ಹಸುಗಳ ಮಾರಾಟ ಆಗುತ್ತೆ, ವ್ಯವಹಾರಗಳು ನಡೆಯುತ್ತೆ. ಇದೇ ಸಂತೆಯಲ್ಲಿ ಗೋವುಗಳ ಸಂಗ್ರಹಣೆಯಾಗುತ್ತೆ. ಇದೇ ಸಂತೆಯಿಂದ ಗೋವುಗಳನ್ನ ಕಟುಕರ ಮನೆಗೆ ಕಳುಹಿಸಲಾಗುತ್ತೆ. ಇದನ್ನ ಅಲ್ಲಿನ ರೈತರೇ ನಮಗೆ ತಿಳಿಸಿದ್ರು. ವಯಸ್ಸು ಅಂದ್ರೆ ಚೆನ್ನಾಗಿರೋನು ಇಟ್ಕೋತಾರೆ ನೋಡಿ. ಈ ಭಾಗದಲ್ಲಿರುವಂತ ಈ ಹಸುಗಳು ಎಲ್ಲ ಕಟಾವಿಗೆ ಹೋಗುವಂಥವುಗಳು ನೋಡಿ. ಆಲ್ರೆಡಿ ಇವುಗಳನ್ನ ಕುಯ್ಯೋಕೆ ಅಂತ
ಕಟ್ಟಿದ್ದಾರೆ. ಇವೆಲ್ಲವೂ ಕೂಡ ಕಟಾವಿಗೆ ಅಂತ ಕಟ್ಟಿರುವಂಥ ಹಸುಗಳು ನೋಡಿ. ಇವೆಲ್ಲವೂ ಕೂಡ ನೋಡಿ. ಅಲ್ಲಿ ಆಗಾಗಲೇ ನೂರಾರು ಗೋವುಗಳನ್ನು ಕಟುಕರ ಮನೆಗೆ ಒಯ್ಯಲು ರೆಡಿ ಮಾಡಿಟ್ಟಿದ್ರು. ನಾವು ಸಂತೆಯಲ್ಲಿ ಓಡಾಡುತ್ತಿರೋದನ್ನ ಗಮನಿಸಿದ ಕೆಲ ಬ್ರೋಕರ್ಗಳು ನಮ್ಮನ್ನ ತಡೆದು ನಮಗೆ ಒಂದಿಷ್ಟು ಸೀಕ್ರೆಟ್ಸ್ ಹೇಳಿದ್ರು. ಗೋಶಾಲೆ ಯಾವ ಗೋಶಾಲೆ? ಗೊತ್ತಿಲ್ಲ. ಯಾರು ಬೇಕಾದ್ರೂ ನಾವು ಗೋಶಾಲೆ ಬಡವರು ಎಲ್ಲರೂ ರೈತರಿಗೆಲ್ಲ ಆಕ್ಚುಲಿ ಏನ್ ಮಾಡ್ತಾರೆ ಗೊತ್ತಾ? ಮಂತೆ ಒಂದು ತಿಂಗಳ ಹೊತ್ತಿಗೆ ಮಾಲ್ ಇರಲ್ಲ. ನಾವು ಎಷ್ಟು ಲೋಡ್ ಹಿಡಿದು ಎಷ್ಟು ಮಾಲ್ ಇಳಿಸೋರೆ ಆ ಮಾಲ್ ಲೆಕ್ಕ ಕೊಡ್ತಾರ. ಪ್ರತಿಯೊಂದು FIR ಅಲ್ಲಿ ಬರೀತಾರಲ್ಲ, FIR ಅಲ್ಲಿ ಒಂದ್ ಗಾಡಿಲಿ ಇಷ್ಟು ಮಾಲ್ ಇತ್ತು ಅಂತ ಬರ್ದಿ ಕಳಿಸ್ತಾರಲ್ಲ ಟೋಟಲ್. ಈಗ ಮಾಲ್ ಎಲ್ಲ ಲೆಕ್ಕ ಕೊಡ್ತಾರ. ಎಷ್ಟು ಗಾಡಿ ಸೀಜ್ ಆಗೋ ಲೆಕ್ಕ ಸಿಗ್ತದೆ. ನಮ್ಮ ಗಾಡಿಗಳು ಎಷ್ಟು ಸೀಜ್ ಆಗಿರೋಬೇಕಾದ್ರೆ ತೋರಿಸ್ತೀವಿ. ದನಗಳು ಎಷ್ಟಿಷ್ಟು ದನಗಳು ಅಂತ ಅವ್ರು ಲೆಕ್ಕ ಕೊಡ್ತಾರ. ದಂಧೆ ನಡೀತಾ ಇರೋದೇ ಗೋಶಾಲೆಯಿಂದ. ತಿಂಗಳು 15 ಸಾವಿರ 7 ಜನ ಇವರು ಮಟನ್ ಕಟ್ ಮಾಡಿ ಇವ್ರು ಎಲ್ಲಿ ಕಳಿಸ್ತಾರೆ? ಬೆಂಗಳೂರು ಮಾರ್ಕೆಟ್ ಕಳಿಸ್ತಾರೆ, ಒಳ್ಳೊಳ್ಳೆ ಮಾರ್ಕೆಟ್ಗೆ. ರೈತರನ್ನ ಹಾಳು ಮಾಡ್ತಾ ಇರೋದು ಯಾರು? ಇವ್ರು ಗೋಶಾಲೆ ಹೆಸರು ಹೇಳ್ಕೊಂಡೆ ರೈತರು ಹಾಳು ಮಾಡ್ತಾ ಇರೋದು. ಈ ರೈತರನ್ನ ಯಾರು ಉದ್ಧಾರ ಮಾಡ್ತಾ ಇಲ್ಲ. ಯಾವ ಸರ್ಕಾರ ಬಂದ್ರು ಅಷ್ಟೇ, ಯಾವ ಮಿನಿಸ್ಟರ್ಗಳು ಬಂದ್ರು ಅಷ್ಟೇ. ಮೈಸೂರಿಂದನೂ ಬಾಣವರ ಎಲ್ಲ ತಗೋ ಇವರೇ ಮಟನ್ ಕಟ್ ಮಾಡಿ ಇವರೇ ಸೇಲ್ ಮಾಡ್ತಿರೋದು. ಇವರೆಲ್ಲ ಶಾಮೀಲಾಗಿರೋದು ಬಿಡೋದಿಲ್ಲ. ಗೋಶಾಲೆಯಿಂದನೇ ದಂಧೆ ನಡೀತಾ ಇರೋದು ಮೇಡಮ್. ಇವ್ರು ಯಾರು ರೈತರು ಕುಯ್ಯಕ್ ಕೊಡ್ತಾ ಇಲ್ಲ. ಇವ್ರು ಗಾಡಿ ಹಿಡ್ಕೊ ಹೋಗಿ ತಗೊಂಡೋಗಿ ಕೊಡ್ತಾ ಇರೋದೇ ಗೋಶಾಲೆಯರು. ಮಟನ್ ಸೇಲ್ ಮಾಡ್ತಿರೋದೇ ಗೋಶಾಲೆಯರು. ಗೋಶಾಲೆಗಳಿಂದಲೇ ಗೋಹತ್ಯೆ, ಅದರಲ್ಲೂ ಈ ಬಾಬು ಅನ್ನೋ ವ್ಯಕ್ತಿ ಭಾಷಣವನ್ನೇ ಬಿಗಿದ. ಚಿಕ್ಕ ಕರುನ ಗೋಶಾಲೆಯವ್ರು ತಗೊಳ್ಳಲ್ಲ, ವಾಪಸ್ ಕಳಿಸ್ತಾರೆ. ನಮ್ಮ ಗೋಶಾಲೆಯಲ್ಲಿ ಜಾಗ ಇಲ್ಲ ಅಂಥೇಳಿ. ಎಮ್ಮೆ ತಗೊಳ್ಳಲ್ಲ ಗೋಶಾಲೆಯಲ್ಲಿ, ಕೋಣ ತಗೊಳ್ಳಲ್ಲ ಗೋಶಾಲೆಯಲ್ಲಿ, ಬರೀ ಎತ್ತು ತೊಗೊತಾರೆ. ಮಾರನೇ ದಿನ ಹೋಗಿ ಗೋಶಾಲೆಯಲ್ಲಿ ನೋಡಿ, ನೀವು ಗೋಶಾಲೆ ರಿಪೋರ್ಟ್ ಮಾಡಿ ಎಷ್ಟು ದನ ಹುಳ ಬಿದ್ದಿದೆ, ಏನೇನಾಗಿದೆ ಅಲ್ಲಿಂದ ಫಸ್ಟ್ ಅನಾಹುತ ಅದು ರಿಪೋರ್ಟ್ ಮಾಡಿ ಅದು ಸರ್ಕಾರಕ್ಕೆ ತಲುಪಿಸಿ. ಆಮೇಲೆ ಜನ ಸರ್ಕಾರ ಕಾನೂನಿನ ಯಾರೂ ದೊಡ್ಡವರಲ್ಲ, ಕಾನೂನಿಗೆ ಎಲ್ಲ ಗೌರವ ಮಾಡ್ತಾರೆ. ಬಟ್ ಅದನ್ನು ರಿಪೋರ್ಟ್ ಮಾಡಿ. ನೀವು ಹೋಗಿ ಮೈಸೂರು ಪಿಂಜರಾಪಲ್ಲಿ ನೋಡಿ, ಬಾಣಾವರ ಗೋಶಾಲೆ ನೋಡಿ, ಎಲ್ಲ ಗೋಶಾಲೆ ನೋಡಿ. ಒಂದು ವ್ಯಾಪಾರಸ್ಥ ಇಲ್ಲಿಂದ ಜಾನುವಾರು ವ್ಯಾಪಾರ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ರೆ ಸಂಘ ಸಂಸ್ಥರು ಹಿಡಿದ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟು ಹೋಗ್ಬಿಡ್ತಾರೆ. ಮತ್ತು ಪುನಃ ಏನು ಫೈನ್ ಬೀಳ್ತಾ ಇದೆ, 600 ರೂಪಾಯಿ ಫೈನಲ್ಲಿ ಕೇಸ್ ಕ್ಲೋಸ್ ಆಗ್ತಾ ಇದೆ. ಏನಾಗಿದೆ? ಅದೇ ಆಗ್ತಾನೆ. ಗಾಂಧೀಜಿ ಬರೆದ್ರೆ 5 ರೂಪಾಯಿ ತೊಗೊತಾರೆ. ಆರ್ ಎಮ್ ಸಿ ಬ್ಯಾನ್ ಮಾಡಿದರು. ವೆಟರ್ನರಿ ಸರ್ಟಿಫಿಕೇಟ್ ಡಾಕ್ಟ್ರ್ ಇಟ್ಟಿದ್ದಾರೆ ಇಲ್ಲಿ. ಸರ್ಕಾರ ಏನು ಮಾಡ್ಬೇಕು ಹೇಳಿ? ಫಸ್ಟು ಆಸ್ಪತ್ರೆಯಿಂದ ಡಾಕ್ಟ್ರು ಸಂತೆಗೆ ರೆಫರ್ ಮಾಡಬೇಕು. ಅವ್ರು ಬಂದು ಟೆಸ್ಟ್ ಮಾಡಬೇಕು. ಎಲ್ಲಿ ಹೋಗ್ತಾರೆ ಅಂತ ಅವ್ರು ಇನ್ಕ್ವೈರಿ ಮಾಡಬೇಕು. ಅದಕ್ಕೆಲ್ಲ ಪವರ್ ಇಲ್ವಾ? ಸುಮ್ಮನೆ ಗಲಭೆ ಮಾಡ್ಸಕ್ಕೆ ಒಂದು ಪವರ್ ಇದೆಯಾ? ಹಾಸನದ ಗೋಶಾಲೆಗಳಲ್ಲೇ ಗೋವುಗಳ ವಧೆ ಆಗ್ತಿರೋದು, ಇಲ್ಲಿ ಬೇರೆಲ್ಲೂ ಗೋವುಗಳನ್ನ ಹತ್ಯೆ ಮಾಡಲಾಗ್ತಿಲ್ಲ ಅಂತ ನಮಗೆ ವಿವರಿಸಿದ್ರು. ಇವರ ಮಾತು ಆಲಿಸಿದ ನಾವು ಇವರ ಮಾತಿನ ಸತ್ಯಾಸತ್ಯತೆಯನ್ನ ತಿಳಿಯಲು ನಮ್ಮ ಸ್ಟಿಂಗ್ ಆಪರೇಷನ್ ಅನ್ನ ಮುಂದುವರೆಸಿದ್ವಿ. ಸಂತೆಯಿಂದ ಗೋವುಗಳನ್ನ ಖರೀದಿಸಿ ಎಲ್ಲಿಗೆ ಸಾಗಿಸಲಾಗುತ್ತೆ, ಗುಂಪು ಗುಂಪಾಗಿ ಎಲ್ಲಿ ಇವುಗಳನ್ನ ಅಟ್ಟಿಕೊಂಡು ಹೋಗ್ತಾರೆ ಅನ್ನೋದನ್ನ ತಿಳಿಯಲು ನಾವು ಕೆಲ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಫಾಲೋ ಮಾಡಿದ್ವಿ. ಎಳೆ ಕರುಗಳು, ಸಣ್ಣ ವಯಸ್ಸಿನ ಎತ್ತುಗಳು, ಹಾಲು ಕರೆಯುವ ಹಸುಗಳನ್ನು ಸಾಲು ಸಾಲಾಗಿ ಸಾಗಲಾರಂಭಿಸಿದ್ರು. ಅವರನ್ನ ಚೇಸ್ ಮಾಡಿದ ನಮಗೆ ಆಶ್ಚರ್ಯ ಕಾದಿತ್ತು. ಯಾಕಂದ್ರೆ ಇವೆಲ್ಲವೂ ಹಾಸನದ ಪೆನ್ಷನ್ ಮೊಹಲ್ಲಾದ ಗಲ್ಲಿಯೊಳಗೆ ಒಂದು ಸಂಗ್ರಹವಾಗ್ತಿದ್ದವು. ಇದರ ಮೂಗು ಇನ್ನೂ ಕಟ್ಟಿ ಹಾಗೆ ಇದೆ. ಇದು ಹಸು ಈಗ ಇನ್ನೂ ಹೆಚ್ಚು ದಿನನೂ ಆಗಿಲ್ಲ. ಈ ಕರು ಹಾಕಿ ನೋಡಿ, ಈ ರೀತಿ ನಿರ್ದಾಕ್ಷಿಣ್ಯವಾಗಿ ಇದನ್ನ ಕರುನ ಕಟ್ಟುತ್ತಾರೆ. ಒಂದೊಂದು ಜಾಗದಲ್ಲಿ 20-30 ಗೋವುಗಳನ್ನ ಕಟ್ಟಿ ಹಾಕಿದ್ರು. ಮುಂದೆ ಇದೆ ಗೋವಧಾ ಸ್ಥಳ. ಈ ಗೋವುಗಳನ್ನ ಕಟ್ಟಿರೋ ಜಾಗದ ಮುಂದೆ ಇದೆ ಗೋವುಗಳನ್ನ ಕೊಲ್ಲೋ ಶೆಡ್ಡುಗಳ ಒಳಗೂ ಗೋವುಗಳನ್ನ ಕಟ್ಟಲಾಗಿದೆ. ಇಷ್ಟು ಸಾಕ್ಷಿಗಳನ್ನು ಸಂಗ್ರಹಿಸಿದ ನಾವು ನೇರವಾಗಿ ಹಾಸನದ ಪೊಲೀಸ್ ಅಧೀಕ್ಷಕರಾದ ಶ್ರೀನಿವಾಸ್ ಗೌಡ ಅವರ ಬಳಿ ತೆರಳಿ ದೂರು ಕೊಟ್ಟೆವು. ಅವರು ತಕ್ಷಣ ಕ್ರಮ ಕೈಗೊಳ್ಳುವ ಭರವಸೆಯನ್ನೂ ಕೊಟ್ಟರು. ಇವತ್ತು ಗೌಗ್ಯಾನ್ ಫೌಂಡೇಶನ್ ಇಂದ ನಮಗೆ ಒಂದು ಪೆಟಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ಸ್ವಲ್ಪ ಇಲ್ಲಿಗಲ್ ಆಕ್ಟಿವಿಟೀಸ್ ಜಾಸ್ತಿ ನಡೀತಿದೆ.
ಅದಕ್ಕೆ ಕಡಿವಾಣ ಹಾಕಬೇಕು ಅಂತ. ಸೊ ಅದರ ನಮಗೆ ಪೆಟಿಷನ್ ಕೊಟ್ಟಿರೋ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಹಾಗೂ ಯಾವುದೇ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇದೇ ರೀತಿ ಯಾರಾದರೂ ಮಾಹಿತಿ ಕೊಟ್ಟರೆ ನಾವು ಅವ್ರಿಗೆ ಶ್ಲಾಘಿಸ್ತೀವಿ ಕೂಡ, ಧನ್ಯವಾದ ಹೇಳ್ತೀವಿ ಕೂಡ. ಜೊತೆಗೆ ಅವ್ರು ಏನು ನಮಗೆ ಮಾಹಿತಿ ಕೊಟ್ಟಿರೋ ಅದ್ರ ಮೇಲೆ ನಾವು ಖಂಡಿತವಾಗ್ಲೂ ನಾವು ಆ್ಯಕ್ಟ್ ಮಾಡ್ತೀವಿ. ಅದ್ರ ಬಗ್ಗೆ ನಾವು ಇಮಿಡಿಯೇಟಾಗಿ ಆ್ಯಕ್ಷನ್ ಕೂಡ ತಗೊಳ್ತೀವಿ. ಕಾನೂನು ಉಲ್ಲಂಘಿಸಿ ಗೋಹತ್ಯೆ ಮಾಡ್ತಿರೋ ಅಂಗಡಿಗಳ ಮೇಲೆ ದಾಳಿ ಮಾಡಲು ಅಡಿಷನಲ್ SP ನಂದಿನಿಯವರ ನೇತೃತ್ವದ ತಂಡವನ್ನ ರಚಿಸಲಾಯಿತು. ತಕ್ಷಣ ಕಾರ್ಯಪ್ರವೃತ್ತರಾದ ನಂದಿನಿ ಅವರು ನಗರಸಭೆ ಆಯುಕ್ತರಾದ ಕೃಷ್ಣಮೂರ್ತಿ ಅವರ ತಂಡಕ್ಕೂ ಮಾಹಿತಿ ಕೊಟ್ಟು ಕಾರ್ಯಾಚರಣೆ ಪ್ರಾರಂಭಿಸಿದ್ರು. ನೋಡಿ, ಇಲ್ಲಿ ಒಂದೊಂದೇ ಸಾಕ್ಷಿಗಳು, ಪೊಲೀಸರಿಗೆ ಯಾವ ಸಾಕ್ಷಿಗಳು ಕಾಣಲ್ಲ. ವಿಜಯ್ ಟೈಮ್ಸ್ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ, ದಿಟ್ಟವಾಗಿ, ಯಾರ ಮುಲಾಜಿಗೂ ಒಳಗಾಗದೆ, ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ. ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದ್ರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಯಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ. ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅನ್ನ ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.